ಜುಮ್ಮ ಯಾರದಿರಿ ಮನ್ಯಾಗ? ಯಾರು ಈಗೀಗ ಒಳಗೆ ಬಂದಾನಿ. ದೊಡ್ಡ ದೊಡ್ಡ ಪೂಜೆ ಮಾಡ್ಕೊಂಡ್ರೆ ಹತ್ರ ಮನ್ಯಾಗ ಯಾರಿಲ್ಲ ಅಂತ ಹೇಳಿ ನಾನು ಬಂದ್ರೆ ಅಷ್ಟು ಬಿಡಾನ ಯಾರು ಬಂದ್ಬಿಟ್ರೆ ಹೌದು ಅನ್ನಂಗೆ ಮನ್ಯಾಗಿನವ್ರೆಲ್ಲ ಎಲ್ಲಿ ಹೋಗ್ಯಾರ? ಎಲ್ಲಿ ಹೋದ ಸುಡುಗಾಡಿಗೆ ಒಟ್ಟು ಹೋಗ್ಯಾರಲ್ಲ. ಮನ್ಯಾಗ ಒಂದು ಯಾರು ಇಲ್ದಂಗೆ ನೆಮ್ಮದಿಯಿಂದ ಪೂಜೆ ಮಾಡ್ಬೋದು. ಕೇಳ್ತತನವ ಮನ್ಯಾಗ ಯಾರದಿರಿ? ನಾ ಹೋಗೋವರೆಗೂ ಈ ಮನುಷ್ಯ ಏನು ನನ್ನೇನು ಬಿಡೋಂಗೆ ಕಾಣಂಗಿಲ್ಲ. ಇನ್ನೇನು ಹೋಗಬೇಕಾದ ಯಾರದು ಅಷ್ಟು ಪುಸ್ತಕಲ್ದಂಗೆ ಕೂಗಾರ? ಯಾರಪ್ಪ ಅದ? ಬನ್ನಿ ತಡಿ. ಅಲ್ರಿ ಸರ, ನೀವು ಯಾಕೆ ಎಲ್ಲಿಗೆ ಬಂದಿರಿ? ಯಾವ ಊರಿಂದ ಬಂದಿರಿ? ನಮ್ಮ ಮನೆಗೆ ಯಾರು ಕಳ್ರಿ ಇಲ್ರಿ? ಬರೀ ಕಳ್ಳರನ್ನ ಹಿಡಿಯೋದೊಂದ ಕೆಲಸ ಅಲ್ಲ, ನಾವು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದೇವಿ. ಮಹಿಳಾ ಇಲಾಖೆ ಐತಲ್ಲ ಹಾವೇರಿಯಾಗ, ಅದರಿಂದ ಬಂದೇವಿ. ಅಲ್ಲ ಗೊತ್ತೈತ್ ಬಿಡ್ರಿ, ಹಾವೇರಿಯಾಗ ಮಹಿಳಾ ಕಲ್ಯಾಣ ಇಲಾಖೆ ಐತೆ ಅಂತ ಹೇಳಿ ನಂಗೆ ಹೆದರಿಕೆ ಹಾಕದೈತಿ. ನೀವು ಬಂದಿರೋದಕ್ಕೆ ತರವಾಡ್ಸಾಕತ್ ಬಿಟ್ಟಾಗಿ ಮಾತು ಏನೇನು ಮಾತಾಡ್ಬೇಕಂತ ಗೊತ್ತಾಗೋಲ್ತು. ಮತ್ತು ಯಾಕೆ ಬಂದಿರಿ ಏನು? ನೀವು ಕುತ್ಕೊ ಬರ್ರಿ. ನಿಮ್ಮ ಅತ್ತಿ ನಿಮ್ಮ ಯಜಮಾನನ್ನ ಕರಿವಾ, ಬಡಾನ ಕರಿ. ಅಂದಂಗ ನಮ್ಮ ಯಜಮಾನ್ರು ಮತ್ತು ನಮ್ಮ ಅತ್ತಿಯರ ಮನ್ಯಾಗ ಇಲ್ರಿ. ನಾನು ತೋಟದ ಮನೆಗೆ ಹೋಗಬೇಕಾರ ಇದ್ರಿ ಮನ್ಯಾಗ. ಈಗಿಲ್ರಿ, ನಾ ಬಂದಾಗ ಯಾರು ಇರಲಿಲ್ಲ. ಯಾಕ್ರಿ ಏನಾಯ್ತು? ನಮ್ಮ ಯಜಮಾನ್ರು ಏನಾರ ಮಾಡಿದ್ರನ್ರಿ? ಓಣೇನವರು ಎಲ್ಲರೂ ಸೇರ್ಕೊಂಡು ಕಂಪ್ಲೇಂಟ್ ಕೊಟ್ಟಾರವಾ ನಿಮ್ಮ ಅತ್ತಿ ಮೇಲೆ ಮತ್ತು ನಿನ್ನ ಗಂಡನ ಮೇಲೆ. ಹೌದ್ರಿ? ಎದ್ರ ಸಂಬಂಧ ಕೊಟ್ಟಾರಿ? ನಮ್ಮ ಅತ್ತಿ ನನ್ನ ಗಂಡ ಹೊರಗೆ ಯಾರಿಗೂ ತೊಂದರೆ ಕೊಡೋರಲ್ಲ ಬಿಡ್ರಿ. ಎದ್ರ ಸಂಬಂಧ ಕೊಟ್ಟಾರ? ಇಲ್ಲೇ ಒಂದು ಹೆಣ್ಣಿಗೆ ದೌರ್ಜನ್ಯ ನಡೀತೈತಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾರ ಓಣ್ಯಾಗ್ನವ್ರೆಲ್ಲರೂ ಸೇರಿ. ಗೊತ್ತಾತಾ? ನಾನು ಊರಾಗ ಹೆಬ್ಬಾಗ್ಲಿಂದ ಇಲ್ಲಿವರೆಗೂ ಬರೋವರೆಗೂ ಎಲ್ಲರನ್ನೂ ಕೇಳ್ಕೊಂತ ಬಂದೀನಿ. ಎಲ್ಲರೂ ನಿಮ್ಮ ಅತ್ತಿದು ನಿನ್ನ ಗಂಡಂದು ತಪ್ಪ ಹೇಳ್ತಾರ, ಬಿಟ್ರೆ ನಿನ್ನ ತಪ್ಪು ಯಾರು ಹೇಳಂಗಿಲ್ಲ. ನಿನ್ನ ಮೇಲೆ ಇಲ್ಲೇ ದೌರ್ಜನ್ಯ ನಡೆಯಕತ್ತೈತಿ ಅಂತ ಹೇಳ್ಯಾರ ನನ್ನ ಹತ್ರ. ನಮ್ಗೆ ಕಂಪ್ಲೇಂಟ್ ಬಂದೈತಿ. ಈಗ ಕಂಪ್ಲೇಂಟ್ ಬರಾಕತ್ತಿ ಒಂದು ತಿಂಗಳ ಮ್ಯಾಲ ಆತು. ನಾವು ಇವತ್ತು ಸರಿ ಹೋಗತಿ ನಾಳೆ ಸರಿ ಹೋಗತಿ ಅಂತ ಹೇಳಿ ನಿಮ್ಮ ಸಂಸಾರ ಕೈ ಬಿಟ್ವಿ. ಇವತ್ತದು ಭಾಳ ಅತಿರೇಕಕ್ಕೆ ಹೋಗ್ಬಿಟ್ಟೈತಿ. ನಿಮ್ಮ ಸಂಸಾರದಿಂದ ಹೊರಗೆ ಜನಕ್ಕೆಲ್ಲ ತೊಂದರೆ ಹಾಕತ್ಬಿಟ್ಟೈತಿ. ಓಣ್ಯಾಗ ಯಾರು ಓಡಾಡಂಗ ಇಲ್ಲ. ದಿನಾ ನಿಮ್ಮ ಜಗಳ ಕೇಳ್ಬೇಕಾಗೋ ಪರಿಸ್ಥಿತಿ ಬಂದೈತಿ. ಅದಕ್ಕೆ ನಾವು ಒಂದು ನಿರ್ಧಾರಕ್ಕೆ ಬಂದೇವಿ. ಈಗ ನಿಮ್ಮತ್ತಿ ನಿನ್ನ ಗಂಡನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಇಲ್ರಿ ಇಲ್ರಿ ಸಾಹೇಬ್ರ, ನಿಮ್ಗೆ ಯಾರ ಸುಳ್ಳು ಹೇಳ್ಯಾರ. ನಮ್ಮ ಅತ್ತಿ ಮತ್ತು ನನ್ನ ಗಂಡ ದೇವ್ರಂತಾರ್ರಿ. ಇಲ್ರಿ ಸಾಹೇಬ್ರ, ಇಲ್ಲ ಇಲ್ಲ. ಏನ್ಮಾ ಎಲ್ಲ ಗಂಡನ್ನ ಮತ್ತು ಅತ್ತಿನ ಒಳಗೆ ಮುಚ್ಚಕ್ಕಿಡಕ್ಕೆ ನೋಡ್ತೀನ? ಇವತ್ತು ನೀವು ಮುಚ್ಚಕ್ಯ, ನಾಳೆ ಇವ್ರ ನಿನ್ನ ಹೆಬ್ಬುಲಿ ಆಗಿ ತಿಂದು ಹಾಕ್ತಾರ. ಈಗ ಸಣ್ಣಕ್ಕಿದ್ದಾಗನ ಎಲ್ಲ ಬಗೆಹರಿಸ್ಕೊಂಡ್ರೆ ಸರಿ ಆಕತಿ. ಮುಂದಿನ ಜೀವನ ಚಂದಂಗಿರ್ತೈತಿ. ನಿನಗೆ ಗೊತ್ತಾಗೋದಿಲ್ಲ. ಅವ್ರು ಬರೋವರೆಗೂ ನಾ ಕಾಯ್ತೀನಿ. ಬ್ಯಾಡ್ರಿ ಸಾಬ್ರ, ಬ್ಯಾಡ್ರಿ. ಇನ್ನೊಂದು ಸರ್ತಿ ಹಿಂಗಾದ್ರೆ ನಾನು ಹೇಳ್ತೇನಂತ ನಿಮಗೆ. ಈಗ ನೀವು ಕಾಯೋದೆಲ್ಲ ಬ್ಯಾಡ್ರಿ. ನಮ್ಮ ಅತ್ತಿ ನನ್ನ ಗಂಡ ಬರೋದ್ರಾಗ ನೀವು ಹೋಗ್ಬಿಡ್ರಿ ಸರ್. ಅವರು ಬಂದ್ರೆ ಏನಾರ ಬೇರೆನೇ ತಿಳ್ಕೊಂತಾರ ಮತ್ತೆ. ಹೇ ತಂಗಿ, ಸ್ವಲ್ಪ ಸುಮ್ಮನಿರು. ನಿಂಗೆ ಗೊತ್ತಾಗೋದಿಲ್ಲ. ಇವತ್ತು ನೀನ ಮನ್ಯಾಗಿಲ್ಲ ಅಂತ ಹೇಳಿ ಇಡೀ ಊರಿನವರು ಅನುಮಾನ ಪಟ್ಟು ಫೋನ್ ಮಾಡಿದ್ರು. ಜಗಳ ಆಗೈತಿ ಮನ್ಯಾಗ ಬೆಳಿಗ್ಗೆ. ಅದಕ್ಕೆ ಸವಿತಾನ ಮನ್ಯಾಗ ಕಾಣುವಲ್ಲ ಅಂತ ಹೇಳಿ ಸಣ್ಣ ಗುಸು ಸುದ್ದಿ ಹಬ್ಬಿತ್ತು ಅಂತ ಹೇಳಿ ಫೋನ್ ಮಾಡಿದ್ರು ನನಗೆ. ಹಂಗಾಗಿ ನಾನು ಯಾಕೆ ಇದು ಕೈ ಮೀರಿ ಹೊಂಟೈತಿ ಅಂದು ಬಂದನಿ. ಬಡಾನ ನಿಮ್ಮ ಅತ್ತಿ ನಿನ್ನ ಗಂಡ ಎಲ್ಲದಾರ ಕರ್ಸು. ಯಾರನ್ನ ಕಳಿಸ್ತೀನಿ ನೋಡು, ಕಳಿಸಿ ಬಡ ಕರ್ಸು. ನಂಗೆ ಟೈಮ್ ಇಲ್ಲ. ಆತು ಕುತ್ಕೊ ಬರ್ರಿ ಸರ, ನೋಡೋಣ. ಫೋನ್ ಮಾಡ್ತೇನೆ. ಎಲ್ಲಿ ಹೋಗ್ಯಾರ ನೋಡೋಣ, ಗೊತ್ತಾಕತಿ. ಅಯ್ಯೋ ದೇವ್ರೇ, ಎಲ್ಲಿ ಅಂತ ಹುಡ್ಕದಪ್ಪ ಇವ್ರನ್ನ. ಮತ್ತೆ ಎಲ್ಲಿ ಹೋದ್ಲು, ಇವನ್ ಎಲ್ಲಿ ಹೋದ ಗೊತ್ತಾಗೋಲ್ತಲ್ಲ. ಅಲ್ಲ, ನಿಮಗೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಹೇಳ್ರಿ? ಊರಾಗ್ನವ್ರ ಇಲ್ಲ ಯಾರ ಪಕ್ಕದ ಮನೆಯವ್ರ? ಯಾರು ಕೊಟ್ಟಿದ್ರು ನಿಮ್ಮ ಕಂಪ್ಲೇಂಟ್? ನೀವು ನಾನು ಕೊಟ್ಟರೆ ಕಂಪ್ಲೇಂಟ್ ಕೊಟ್ಟರೆ ಬರ್ಬೇಕು ನೀವು. ಅವ್ರು ಕೊಟ್ಟ ಇವ್ರು ಕೊಟ್ಟ ಊರನ್ನವ್ರು ಕೊಟ್ರೆ ಹೆಂಗೆ ಬರ್ತೀರಿ ನೀವು? ಇದು ಸರಿ ಅಲ್ಲ ಬಿಡ್ರಿ ಸರ. ತಂಗಿವಾ, ಹಿಂಗೆ ಗೊತ್ತಾಗೋದಿಲ್ಲ. ಸರಿ ತಪ್ಪು ಏನು ಅನ್ನೋದು ನಾವು ನಿರ್ಧಾರ ಮಾಡ್ತೀವಿ. ಊರನ್ನವ್ರಿಗೆ ನಿಮ್ಮ ಮನೆ ಜಗಳದಿಂದ ತೊಂದರೆ ಆಗೈತಿ. ಅದಕ್ಕಾಗಿ ಅವ್ರು ನಮಗೆ ಕಂಪ್ಲೇಂಟ್ ಮಾಡ್ಯಾರ. ಅದಕ್ಕೆ ಬಂದೀವಿ. ಅಲ್ಲಿಗೂ ಇವತ್ತು ನೀ ಬೆಳಗಿಂದ ಕಂಡಿಲ್ಲ ಅಂದ್ರೆ ಹಂಗಾರೆ ನೀ ಎಲ್ಲಿ ಹೋಗಿದ್ದಿ? ಬೆಳಗಿಂದ ಮನೆಯಾಗಿರ್ಲಿಲ್ಲ ಅಂತಲ್ಲ. ಊರು ತುಂಬ ನಿನ್ನ ಗೆಳತಿ, ಆಮೇಲೆ ಅವ್ರ ಗೆಳತಿ ಮೈದ್ನ ಎಲ್ಲರೂ ಹುಡುಕಾಕತ್ತಾರ. ಅಯ್ಯೋ ಶಿವ, ನಾ ತೋಟದ ಮನೆಗೆ ಹೋಗಿದ್ದೇನೆ ಸರ. ಪೂಜೆಗೆ ಹೂ ಕೊಯ್ಕೊಂಬರಕ್ಕಾಗಿತ್ತು, ಅದಕ್ಕಾಗಿ ಹೋಗಿದ್ದೆ. ಮತ್ತು ಮನ್ಯಾಗ ಇವತ್ತು ಭಾಳ ಜೋರಾಗಿ ಜಗಳತ್ತಂತ. ಹೌದ್ರಿ, ಆಗಿತ್ತು, ಜಗಳ ಆಗಿತ್ತು. ನಾನು ನಮ್ಮ ಅತ್ತಿ ನನ್ನ ಗಂಡ 3 ಜನ ಜಗಳ ಮಾಡ್ಕೊಂಡು ನಾನು ಹೊತ್ಕೋತ ತೋಟದ ಮನೆಗೆ ಹೋದೆ. ಮತ್ತು ನನಗೂ ಪೂಜೆಗೆ ಹೂ ಬೇಕಾಗಿತ್ತು. ಹೂ ಕೊಯ್ಕೊಂಬಂದಂಗೆ ಆತಂತೆ ಹೋದೆ. ಯಾರಿಗೂ ಹೇಳ್ದಕ್ಕೆ ಆದ್ರೆ ಇಲ್ಲೇ ಬೇರೆನ
ತಿಳ್ಕೊಂಡಾರ ಎಲ್ಲರೂ ಅಂತೇಳಿ ನಂಗೆ ಗೊತ್ತಾಗ್ಲಿಲ್ಲ ಬಿಡ್ರಿ. ಹಂಗಾರೆ ಇಷ್ಟೆಲ್ಲ ಜಗಳ ಆದ್ರೂ ನಿಮ್ಮ ಅತ್ತಿ ನಿನ್ನ ಗಂಡನ ಭಾರಿ ಸೇವ್ ಮಾಡ್ತಿ ಬಿಡುವ ನೀನು. ಭಾರಿ ನೀನು ದೊಡ್ಡ ಮನುಷ್ಯ ನೀನು. ಆದ್ರೆ ನಿನಗೆ ಇನ್ನೊಂದು ಶಾಕ್ ಆಗತ್ತೆ. ಏನು ಗೊತ್ತಾನ? ಏನ್ ಸಾಕು ಹೇಳ್ರಿ, ಏನಾಯ್ತು? ಮತ್ತೇನ್ರಿ ಬೇರೆ ತೊಂದ್ರೆನಾ? ಹೇಳ್ತೇನೆ ಆಮೇಲೆ ಹೇಳ್ತೇನೆ. ಎಲ್ಲರೂ ಬರಲಿ ಆಮೇಲೆ ಹೇಳ್ತೇನೆ. ಸವಿತಾ ಸವಿತಾ ಎಲ್ಲಿ ಹೋಗಿದ್ದೆ ನೀನು? ಇಡೀ ಊರು ತುಂಬ ಹುಡುಕ್ ಬಂದ್ವಲ್ಲ ನಿನ್ನ. ಹೇಳೋಗ ಬರೋದಿಲ್ಲ ನಿನಗೆ ಅನ್ನಂಗ. ಪೊಲೀಸರೆಲ್ಲ ಯಾಕೆ ಬಂದಾರ? ಪೊಲೀಸರು ಯಾಕೆ ಬಂದಾರ? ನಾವೇನು ಕಂಪ್ಲೇಂಟ್ ಕೊಟ್ಟಿಲ್ಲಲ್ಲ. ಸುಬ್ಯಾ ಬದ್ಮಾಸ, ನೀನೇನ್ರ ಕಂಪ್ಲೇಂಟ್ ಕೊಟ್ಟಿದ್ದೆ? ಏನು ಫೋನ್ ಮಾಡಿದ್ದೆ? ನಾನು ನಿಮ್ಮ ಜೊತೆಗೆ ಇರಲಿಲ್ಲ ನಾತ್ಯಮ್ಮ. ನಾ ಯಾವಾಗ ಫೋನ್ ಮಾಡಲಿ, ನಾ ಯಾವಾಗ ಹೋಗಿ ಕಂಪ್ಲೇಂಟ್ ಕೊಡಲಿ? ನಾ ಏನು ಕೊಟ್ಟಿಲ್ವಾ? ಬೇರೆ ಯಾರು ಕೊಟ್ಟಾರ ನಾನು ನೋಡಿ ವಿಚಾರಿಸಿ ಹೇಳಿ. ಯಾರ ಕಂಪ್ಲೇಂಟ್ ಕೊಡ್ಲಿ? ಈಗ ನಿಮ್ಮ ಅತ್ತಿ ನಿನ್ನ ಗಂಡನ ಕರಿವಾ ಸವಿತಾ. ಏ ಕವಿತಾ, ಎಲ್ಲರೂ ನೋಡಿದೇನಾ ನಿಮ್ಮ ಮನೆಗೆ ಏನ್ರದ ನಮ್ಮ ಅತ್ತಿ? ಮಗ ಬೆಂಡ್ಲಿ, ಊರು ಬೆಂಡ್ಲಿ ಅಂತಂದು ನೀ ಆ ಮನ್ಸಳ ನೀನು. 1.5 ತಾಸು ಆತ ನೀನು ಹುಡುಕಾಕತ್ತಿ. ಎಲ್ಲ ಬದಿ ಹುಡುಕ್ ಬಂದ್ವಿ. ಏನೇನೇನು ಪತ್ತೆ ಸಿಗ್ಲಿಲ್ಲ ನಿಂದು. ಈಗ ನೋಡಿದ್ರೆ ನಿಮ್ಮ ಅತ್ತಿನ ನಮ್ಮನೆಗದಳ ಅಂತ ಕೇಳ್ತೀಯ? ಅಲ್ಲ, ಮನೆ ಬಿಟ್ಟು ಹೋಗಂತದ ನಿನಗೇನಾಗಿತ್ತು? ಎಲ್ಲಿ ಹೋಗಿದ್ದೀನಿ ಮನೆ ಬಿಟ್ಟು? ಹೋಗ, ನಾ ಎಲ್ಲಿ ಮನೆ ಬಿಟ್ಟು ಹೋಗೇನಿ? ಮನ್ಯಾಗ ಬೆಳಗ್ಗೆ ಜಗಳ ಆದಮೇಲೆ ನಾನು ಸೀದಾ ತೋಟದ ಮನೆಗೆ ಹೋದೆ. ತೋಟದ ಮನೆಗೆ ಹೋದವಳು ಅಲ್ಲೇ ನಿನ್ನೆ ಅರ್ಧ ಹೂ ಕೊಯ್ದು ಇಟ್ಟು ಬಂದಿದ್ದೆ. ಮಗ್ಗೆಲ್ಲ ಹೋಗಿ ತಗೊಂಬಂದ್ರಾತು, ಪೂಜೆಗೆ ಬೇಕಂತ ಹೇಳಿ ಹೋದೆ. ಮನ್ಯಾಗ ಈಗ ಮುಚ್ಚಿಗೆ ಹೇಳ್ಬೇಕಂದೆ. ಆಕಿ ನನಗೆ ಹೊಡೆದು ಹೋಗಿದ್ಲು. ನಂಗೆ ಆಕಿ ಮೇಲೆ ಸಿಟ್ಟು ಬಂದಿತ್ತು. ಅದಕ್ಕೆ ನಾನು ಆಕಿಗೆ ಏನು ಹೇಳೋದು ಬೇಡ, ಏನು ಬೇಡ, ಏನಾರ ಕೆಲಸ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅಂತಂದು ನಾನು ಕೇಳಾರ್ದ ಹೋದೆ. ಹೋಗಿ ಈಗಿನ್ನೂ ಬಂದ ನೋಡು. ಬಂದು ಒಳಗೆ ಹೂ ಇಡಾಕತ್ತಿದ್ದೆ ದೇವ್ರ ಹತ್ರ. ಅಷ್ಟೊತ್ತಿಗೆ ಸಾಹೇಬರು ಬಂದರು. ಹೋಗು, ಒಂದು ನಾಷ್ಟಾನೂ ಮಾಡ್ಲಾರ್ದ ಬೆಳಗಿಂದ ಏನು ಹುಡುಕಿ ಸಾಕಾತ ಎಲ್ಲರ. ಅಯ್ಯೋ ದೇವ್ರೇ, ಒಂದು ಜಾಗನೂ ಬಿಡ್ಲಾರ್ದಂಗೆ ಹುಡುಕಿಬಿಟ್ವಿ ನೋಡು. ಅಯ್ಯಪ್ಪ ಸಾಕಾಯ್ತು. ಸುಬ್ಯಾ ಹೋಗು, ಒಂದು ತಮಗೆ ನೀರು ತಗೋ, ಹೋಗಿ ಒಳಗೆ ಹೋಗಿ. ನೀರೇನು ನಾನು ಚಾ ಮಾಡ್ಕೊಂಬರ್ತೀನಿ. ಈ ಸಾಹೇಬ್ರಿಗೆ ಕಂಪ್ಲೇಂಟ್ ಯಾರು ಕೊಟ್ಟಾರ ಕೇಳು. ಈಗ ನಮ್ಮ ಅತ್ತಿ ಬಂದ್ಲಂದ್ರೆ ಬಾಯಿ ಬಂದಂಗೆ ಮಾತಾಡ್ತಾಳ. ಒಂದಕ್ಕೆ ಹತ್ತು ಏನಾಯ್ತು ಕೇಳೋದನ್ನ. ನಾ ಏನು ಕೇಳೋದಿಲ್ಲ. ಸಾಹೇಬ್ರು ಬಂದಿದ್ದು ಚಲೋನ ಆಗೈತಿ. ಯಾರು ಕೊಟ್ಟಾರ ಕಂಪ್ಲೇಂಟ್? ಕೊಟ್ಟಿದ್ದು ಚಲೋ ಕೆಲಸ ಮಾಡ್ಯಾರ, ಬಂಗಾರದಂತ ಕೆಲಸ ಮಾಡ್ಯಾರ. ಸಾಹೇಬ್ರ, ನೀವು ಬಂದಿದ್ದು ಬಂಗಾರ ಬಂದಂಗೆ ಆತ್ ನೋಡ್ರಿ. ಹೌದಲ್ಲ ತಂಗಿ, ಚಲೋ ಹೇಳಿದೆ ನೋಡು. ನಾ ಬಂದಿದ್ದು ಬಂಗಾರದಂಗೆ ಆತವಲ್ಲ, ಅದನ್ನ ಸ್ವಲ್ಪ ಖುಷಿಯಿಂದ ಹೇಳುವಾ? ಹೌದ್ರಿ ಸಾಹೇಬ್ರ, ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ನೀವು ಬಂದಿದ್ದು ಬಂಗಾರ ಬಂದಂಗೆ ಆತ. ಈಗ ಜೀವನ ಸರಿ ಮಾಡಿ ಹೋಗ್ಬಿಡ್ರಿ ನೀವು. ಅದಕ್ಕೆ ಬಂದಾನೆ ಬೇ ನಾನು ಇವತ್ತು. ಸುಮ್ಮನೆ ಬಂದಿಲ್ಲ, ಅದಕ್ಕೆ ಬಂದಾನೆ. ಇವಕ್ಕೆ ಜೀವನ ಸರಿ ಮಾಡಿ ಹೋಗೋದು ಇವತ್ತು. ಯವ್ವ ಕವಿತಾ, ಅವ್ರನ್ನ ಹೆಂಗಾರ ಮಾಡಿ ಕಳಿಸ. ಈಗ ನಮ್ಮ ಅತ್ತಿ ಬಂದ್ಲಂದ್ರೆ ಊರು ಒಂದು ಮಾಡ್ತಾಳ. ಕಳಿಸ ಕವಿತಾ, ಮರ್ಯಾದೆ ಹೋಗತ್ತೆ ಮನೇದು. ಕಳಿಸ, ನನ್ನ ಗಂಡನ ಜೈಲಿಗೆ ಹಾಕ್ಬಿಡ್ತಾರ. ಏನಾರ ಮಾಡಿ ಕಳಿಸ ಅವ್ರನ್ನ. ಏನಂದಿ? ಅವ್ರು ಅಲ್ಲಿಂದ ಬಂದಾರ ಸಾಹೇಬ್ರು, ಅವ್ರನ್ನ ವಾಪಸ್ ಕಳಿಸ್ಬೇಕ? ಯಾವುದು ಕಳ್ಸೋದಿಲ್ಲ, ಏನಿಲ್ಲ. ಅವ್ರು ಬಂದಿರೋದು ಸಂಸಾರ ಸರಿ ಮಾಡಿ ಏನನ್ನೋದು ಇತ್ಯರ್ಥ ಮಾಡಿ ಹೋಗಾಕ, ಗೊತ್ತಾನ? ಬಾಯಿ ಮುಚ್ಕೊಂಡು ಕುತ್ಗಳ ಬೇಡ್ಲಿ. ನಿಮ್ಮ ಅತ್ತಿಗೆ ಸಪೋರ್ಟ್ ಮಾಡಿ ಆಕಿ ಇವತ್ತು ನಿನ್ನ ಕಪಾಳಕ್ಕೆ 4 ಹೊಡೆದು ಹೋಗ್ಯಾಳ. ನಿನಗೆ ಎಷ್ಟು ಹೊಡ್ತಿದ್ರು ಬುದ್ಧಿ ಬರೋದಿಲ್ಲ ನೋಡು. ತಿಂಗಳದಾಗ 4 ಸರಿ ಜಗಳನ ಮಾಡ್ತೀರಿ. ಅದನ್ನ ಸರಿ ಮಾಡೋದು ಬೇಡನ? ಅವ್ರು ಹಿಂಗೆ ನಿನ್ನ ಮೇಲೆ ದಬ್ಬಾಳಿಕೆ ಮಾಡ್ಕೊಂತ ಹೋಗಾರ. ನೀನು ಹಿಂಗೆ ದಬ್ಬಾಳಿಕೆ ಮಾಡಿಸಿರೋತಿರು. ನಿನಗಂತೂ ನಾಚಿಕೆನೇ ಇಲ್ಲ ನಿನಗೆ. ಕವಿತಾ, ಹಂಗಲ್ಲ, ಮನೆ ಮರ್ಯಾದೆ ಹೋಗತ್ತೆ. ನಾಳೆ ಸಾಯೋ ತನಕ ಮಾತು ಉಳಿತೈತಿ. ನನ್ನ ಗಂಟನ ಜೈಲಿಗೆ ನಾನೇ ಕಳಿಸಿದೆ ಅನ್ನಂಗೆ ಆಗ್ಬಿಡ್ತೈತಿ. ಯಾಕೆ ನೀ ಫೋನ್ ಮಾಡಿ ಕಳಿಸಿಯ? ಇಲ್ಲ ಹೌದಲ್ಲ, ಅವರ ಬಂದಾರ. ಊರನವ್ರು ಯಾರು ಮಾಡ್ಯಾರ ಅಂತ ಹೇಳ್ತಾರಲ್ಲ ಅವರು. ಅವರ ಬಂದಾರ ಬಿಡು. ನೀ ಯಾಕೆ ತಲೆ ಕೆಡಿಸ್ಕೊಂತಿದ್ದಿ? ಬರ್ರಿ ನಿಮ್ಮ ಅತ್ತಿ ಇವತ್ತು 2ರಾಗ ಒಂದು ತೀರ್ಮಾನ ಮಾಡೇ ಹೋಗ್ಲಿ ಅವರು. ಅಂದಂಗ ನಾನು ಇವ್ರನ್ನೆಲ್ಲೋ ನೋಡೇನಲ್ಲ. ಎಲ್ಲಿ ನೋಡೇನಿ ನೆನಪ ಬರವಲ್ತಲ್ಲ. ಇವರು ಪೊಲೀಸರ ಥರ, ಅದ್ರ ಪೊಲೀಸರು ಅಲ್ಲ. ನಂಗೆ ಅದೊಂದು ಅನುಮಾನ ಐತಿ. ಹೆಂಗನ ಯಾಕಾಗ್ಲಿ, ಇದೊಂದು ಇತ್ಯರ್ಥ ಆಗಲಿ, ಆಮೇಲೆ ಕೇಳ್ತಾನೆ ಅವ್ರನ್ನ. ಸವಿತಕ್ಕ, ನಮ್ಮ ಅತ್ತಿಗೆಮ್ಮ ಹೇಳೋದು ಸರಿ ಐತಿ, ಸುಮ್ಮನಿರು ನೀನು ಸ್ವಲ್ಪ. ಅವರು ನಿಮ್ಮ ಗಂಡನ್ಗೆ ಮತ್ತು ನಿಮ್ಮ ಅತ್ತಿಗೆ ಚಾರ್ಜ್ ಮಾಡಿದ್ರಂದ್ರೆ ಅವರು ದಾರಿಗೆ ಬರ್ತಾರ. ಇಲ್ಲ ಅಂದ್ರೆ ನೀನು ಹಿಂಗೆ ಕೆಲಸ ಮಾಡಿ ಸತ್ತು ಹೋಕ್ಕಿ. ನೀನು ಏನಾಗಲ್ಲ, ನೀ ಹೆದರ್ಬೇಡ. ನಾವೆಲ್ಲರೂ ಅದೇವಿ, ನೀ ಸುಮ್ಮನಿರು. ಏನು ಅಂದಂಗೆ ಸಾಹೇಬ್ರ ಬಗ್ಗೆ ಸ್ವಲ್ಪ ವಿಚಾರಿಸ ನಾನು. ಅಂದಂಗೆ ಸಾಹೇಬ್ರ, ನಿಮ್ದು ಯಾವ ಊರು? ಯಾಕಪ್ಪ ಯಾವ ಊರು ಅಂತ ಕೇಳಾಕತ್ತಿಯಲ್ಲ? ಯಾಕ ಊರಿಗೆ ಹೋಗಿನ್ರಿ ಬಿಟ್ಟು ಬರಂಗದೇನ? ಅಯ್ಯೋ ಇಲ್ಲ ತಪ್ಪತ್ತು ಸುಮ್ಮನೆ ಕೇಳಿದೀನಿ ರೀ. ಯಾವ ಊರು ಏನು ಅಂತ ಹೇಳಿ. ಅದಕ್ಕೆಮ್ಮ ಅಂದಂಗೆ ಸಾಹೇಬ್ರಿಗೆ ಕಾಫಿ ಟೀ ಮತ್ತು ತಿಂಡಿ ಏನಾರು ಒಂದು ಕೊಡ್ರಿ ಪಾಪ. ನಿಮ್ಮ ಅತ್ತಿ ನಿನ್ನ ಗಂಡನ್ನ ನಾ ಹೋಗಿ ಹುಡುಕೊಂಡ್ಬಿಡ್ತಾನೆ. ಯವ್ವ, ನಂಗೆ ಹೊಟ್ಟೆ ರೂಮ್ ಅನ್ನಕತ್ತೈತಿ. ನಾ ಹೋಗಿ ಚಾ ತಿಂಡಿ ಮಾಡ್ಲೇನ ಕವಿತಾ?
ಏ ಸವಿತಾ ಸುಮ್ಮನಿರ ನೀ ಸಿಕ್ಕಿದ ಖುಷಿಗೆ ನಾನು ಏನು ಬೇಕಾದ್ರೂ ಮಾಡ್ತಾನೆ, ಎಷ್ಟರ ಕೆಲಸ ಮಾಡ್ತಾನೆ. ನಂಗೆ ನೀನೋ ಸಿಕ್ತಿಯಲ್ಲ, ನಂಗೆ ಆಗ ಹೋಗ್ಬಿಟ್ಟಿತ್ವಾ, ಎಷ್ಟು ಹುಡುಕಿದ್ವಿ ಗೊತ್ತದ. ಆಗಲಿ ನೀನು ಇಲ್ಲೇ ಕುತ್ಗ, ಬೇಜಾರು ಮಾಡ್ಕೊಬೇಡ, ಏನು ಟೆನ್ಷನ್ ಮಾಡ್ಕೊಂತೀಯ. ನಾನು ಏನಾರ ನೀ ಕುತ್ಗ, ನೀನು ನಾನು ಸಾಹೇಬ್ರಿಗೆ ಚಾ ಮತ್ತು ತಿಂಡಿ ಮಾಡ್ಕೊಂಡು ತಗೊಂಡ್ಬರ್ತೇನೆ. ಬ್ಯಾಡ, ಅವ್ರು ಬರೋ ತನಕ ಕಾಯಿಸ್ಬೇಡ, ಕಳಿಸ್ಬಿಡು, ನೀನು ಕಾಲು ಬೇಕಾದ್ರೆ ಬೀಳ್ತೀನಿ. ನನ್ನ ಮುದ್ದು ಸವಿತಾ ಸುಮ್ಮನಿರು, ಅವ್ರು ಬರೋ ತನಕ.